ಕರಾವಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಪ್ಪ ಎನ್ನುವ ರೈತ ವಾಸಿಸುತ್ತಿದ್ದ. ಸ್ವಲ್ಪ ಜಮೀನು, 2 ಎತ್ತುಗಳು, ಹಾಳಾದ ಮನೆ ಇವೆಲ್ಲವಷ್ಟೇ ಅವನ ಆಸ್ತಿ. ಆದರೆ ಅವನ ಮನಸ್ಸಿನಲ್ಲಿ ದೊಡ್ಡ ಕನಸು ಇತ್ತು. ನಾನು ಅಷ್ಟು ಕಲಿತಿಲ್ಲ, ಆದರೆ ನನ್ನ ಮಗ ಗೌರವದಿಂದ ಬದುಕಬೇಕು, ಸರ್ಕಾರಿ ಉದ್ಯೋಗ ಪಡೆದು ಸಮಾಜದಲ್ಲಿ ಹೆಸರು ಮಾಡಬೇಕು ಎಂಬುದು ಅವನ ಆಶಯ. ರಾಮಪ್ಪ ದಿನವೂ ಹೊಲದಲ್ಲಿ ದುಡಿದು ಬೆವರು ಸುರಿಸುತ್ತಿದ್ದ. ಬೆಳೆ ಬರದ ವರ್ಷಗಳಲ್ಲಿ ಹೊಟ್ಟೆಗಿಲ್ಲದಿದ್ದರೂ ಮಗ ಶಿವನ ವಿದ್ಯಾಭ್ಯಾಸ. ಓ ರಾಮಪ್ಪ, ಬಡವರಿಗೆ ವಿದ್ಯೆ ಏನು ಪ್ರಯೋಜನ? ಮಗು ಸಹ ಹೊಲದಲ್ಲಿ ಕೆಲಸ ಮಾಡಲಿ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೆ ರಾಮಪ್ಪ ಒಲವಿನಿಂದ ಉತ್ತರಿಸುತ್ತಿದ್ದ, ನಾನು ಹಾಳಾದರೂ ಪರವಾಗಿಲ್ಲ, ನನ್ನ ಮಗನೂ ಓದಿ ದೊಡ್ಡವನಾಗಬೇಕು, ಅಷ್ಟೇ. ಶಿವನು ತಂದೆಯ ಆ ಕನಸು ಮನದಲ್ಲಿ ಇಟ್ಟುಕೊಂಡು ದಿನರಾತ್ರಿ ಓದುತ್ತಿದ್ದ. ಬೆಳಿಗ್ಗೆ ಶಾಲೆಗೆ ಹೋಗಿ ಸಂಜೆ ಹೊಲದಲ್ಲಿ ತಂದೆಗೆ ಸಹಾಯ ಮಾಡಿ, ರಾತ್ರಿ ಮಿನುಗು ಹುಳದ ಬೆಳಕಿನಲ್ಲಿ ಪಾಠಗಳನ್ನು ಓದುತ್ತಿದ್ದ. ಹಳ್ಳಿಯಲ್ಲಿ ವಿದ್ಯುತ್ ಕಡಿಮೆ, ಪುಸ್ತಕಗಳು ಸಿಗದೆ ಕಷ್ಟ, ಆದರೆ ಅವನ ತವಕ ಮಾತ್ರ ಕಡಿಮೆಯಾಗಲಿಲ್ಲ. ಪದವಿ ಪೂರೈಸಿದ ನಂತರ ಶಿವನು ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯಲು ಪ್ರಾರಂಭಿಸಿದ. ಮೊದಲ ಪ್ರಯತ್ನ ವಿಫಲವಾಯಿತು. 2ನೇ ಪ್ರಯತ್ನದಲ್ಲೂ ಅಂಕಗಳು ಸಾಲಲಿಲ್ಲ. ಹಳ್ಳಿಯವರು ಮತ್ತೆ ಹಾಸ್ಯ ಮಾಡಿದರು, ಓದುದು ಏನು ಪ್ರಯೋಜನ? ಉದ್ಯೋಗ ಸಿಗಲ್ಲ. ಶಿವನ ಮನಸ್ಸು ಒಮ್ಮೆ ಕುಗ್ಗಿತು. ಆದರೆ ತಂದೆ ಅವನನ್ನು ನೋಡುತ್ತಾ ಹೇಳಿದ, ಮಗನೇ, ಹೊಲದಲ್ಲಿ ಬೀಜ ಬಿತ್ತಿದರೆ ತಕ್ಷಣ ಬೆಳೆ ಬರುವುದಿಲ್ಲ, ತಾಳ್ಮೆ ಬೇಕು. ನಿನ್ನ ಪರಿಶ್ರಮ ಖಂಡಿತ ಫಲಿಸುತ್ತದೆ. ಆ ಮಾತು ಶಿವನಿಗೆ ಹೊಸ ಶಕ್ತಿಯನ್ನು ನೀಡಿತು. ಅವನು ಮತ್ತಷ್ಟು ಶ್ರಮಿಸುತ್ತಾ ದಿನಕ್ಕೆ 12 ಗಂಟೆಗಳಷ್ಟು ಅಭ್ಯಾಸ ಮಾಡತೊಡಗಿದ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಿದ, ಗುರುಗಳ ಸಲಹೆ ಕೇಳಿದ, ಎಷ್ಟೇ ಕಷ್ಟ ಬಂದರೂ ಹಿಂಜರಿಯಲಿಲ್ಲ. ಅಂತೂ ಒಂದು ದಿನ ಸುದ್ದಿ ಬಂದಿತು, ಶಿವನು ಸರ್ಕಾರಿ ಉದ್ಯೋಗದಲ್ಲಿ ಆಯ್ಕೆಯಾಗಿದ್ದಾನೆ. ಆ ಕ್ಷಣ ಅವನ ಕಣ್ಣೀರು ಹರಿಯಿತು. ಓಡಿಬಂದು ತಂದೆಯ ಕೈ ಹಿಡಿದು ಹೇಳಿದ, ಅಪ್ಪ, ನಿಮ್ಮ ಕನಸು ನನಸಾಗಿದೆ. ರಾಮಪ್ಪನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಹೊಲದಲ್ಲಿ ಬೆವರು ಸುರಿಸಿ ಹೊಟ್ಟೆ ಬಡಿದು ಮಗನಿಗೆ ವಿದ್ಯೆ ಕೊಟ್ಟ ಶ್ರಮ ಇಂದು ಸಾರ್ಥಕವಾಗಿದೆ. ಹಳ್ಳಿಯವರಿಗೂ ಹೆಮ್ಮೆ. ಶಿವನು ಸರ್ಕಾರಿ ನೌಕರನಾದ ಬಳಿಕವೂ ತಂದೆಯನ್ನು ಮರೆಯಲಿಲ್ಲ. ಪ್ರತಿ ಬಾರಿಗೆ ಹೊಸ ಕೆಲಸದ ನಿರ್ಧಾರ ತೆಗೆದುಕೊಳ್ಳುವಾಗ ತಂದೆಯ ತ್ಯಾಗ ನೆನಪಿಸಿಕೊಂಡ. ಈ ಕತೆ ನಮಗೆ ಹೇಳುವುದೇನೆಂದರೆ, ಬಡತನ ಅಡೆತಡೆಯಲ್ಲ, ಪರಿಶ್ರಮ ಮತ್ತು ತಾಳ್ಮೆ ಇದ್ದರೆ ಕನಸುಗಳು ಖಂಡಿತ ನಿಜವಾಗುತ್ತವೆ. ತಂದೆಯ ತ್ಯಾಗ, ಮಗನ ಶ್ರಮ, ಇವು ಒಟ್ಟಾಗಿ ಜೀವನದ ದೊಡ್ಡ ಗೆಲುವಿಗೆ ಕಾರಣವಾಗುತ್ತವೆ.